ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ. ಒಂದ್ ಕಡೆ ನೀವು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರ ಅಂತೀರಿ, ಮತ್ತೊಂದ್ ಕಡೆ ನಮ್ಗೆ ಅವಮಾನ ಆಗಿದೆ ನನ್ನ ಪ್ರಶ್ನೆಗಳಿಗೆ ಇಲ್ಲ, ಈಗೂ ಸ್ಪಷ್ಟ ಹೇಳ್ತೀನಲ್ರಿ, ಈಗ ನನಗೆ ಅವಮಾನ ಆಗಿದೆ ಅಂತಲೂ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿದ್ರಂತೂ ಹೇಳ್ತೀನಿ. ಪ್ರಶ್ನೆ ಸರ್ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಅವಮಾನ ಆಗಿರಂತ ಈಶ್ವರಪ್ಪ ಅವರು ಸಿಡಿದಿದ್ರು, ಅವ್ರು ಇಂಡಿಪೆಂಡೆಂಟ್ ಕೊಟ್ಟರು. ಆಮೇಲೆ ಟಿಕೆಟ್ ತಪ್ಪಿರಂತ ಪ್ರತಾಪ್ ಸಿಂಹ ಅವರು ಕೂಡ ನಾನು ಬಿಜೆಪಿ ಜೊತೆಗೆ ಅವರಿಗೆ ಇಷ್ಟು ಅನುಭವ, ಇಷ್ಟು ಹಿರಿತನ ಇದ್ರು ಕೂಡ ಯಾಕೆ ಇಷ್ಟು ಹಿಂದೆ ಆಗ್ತದೆ? ಇನ್ನು ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ. ನೋಡ್ರಿ, ನಾನು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ನಾನು ಫೈನಲ್ ಅಲ್ಲ, ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ. ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇಲ್ದಿದ್ರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತೆ ನನಗೆ ಯಾರು ಲೀಡರ್ ಅಂತ ಕರೀತಾರೆ? ಬೆಂಬಲಿಸ್ತಾರೆ ಅಂದ್ರೆ ಅದು ರಾಜಕೀಯ ಸಿಸ್ಟಮ್ನಲ್ಲಿ, ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೇಕು ಯಾವುದೇ ಒಬ್ಬ ನಾಯಕ. ನೋಡ್ರಿ, ಆವತ್ತಿನ ದಿವಸ ನೋಡ್ರಿ, ನಿಮ್ಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು. 40 ವರ್ಷ ಅಧಿಕಾರದಲ್ಲಿ ಇದು ಈ ರೀತಿ ಟೋಟಲ್ ಲೋಕಸಭಾ ಕ್ಷೇತ್ರದಿಂದ ಬರ್ತಾರೆ. 40 ವರ್ಷ ರಾಜಕೀಯದಲ್ಲಿ ನೀವು ಈ ರೀತಿ ಆದರೆ ಹಿರಿಯ ನಾಯಕರಿಗೆ ಬರುವಂತ ಭವಿಷ್ಯದ ಅಂದ್ರೆ ಪೊಲಿಟಿಕಲ್ ಲೀಡರ್ಗಳಿಗೆ ಯಾವ ರೀತಿ ಅಂತ ಮುಂದೆ ಬರೋ ಚುನಾವಣೆ ಆಗಲಿ, ಎಲೆಕ್ಷನ್ ಆಗಲಿ ಹೇಗಿರ್ತಂತ 40 ವರ್ಷ ರಾಜಕೀಯ ಮಾಡಿದ್ರೆ ಇವಾಗ ಏನಂತ ನನಗೆ ಆದದ್ದನ್ನು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದನ್ನ ಎಚ್ಚರಿಸ್ತೀನಿ ನಾನು ಪಾರ್ಟಿ. ನಮ್ಮ ಜಿಲ್ಲೆ ನಾಯಕರೇ ತುಳಿದು ಮೇಲೆ ಇರುವಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಎಲ್ಲ ಹೇಳಿದ್ದೀನಿ ಮುಖಂಡ, ಪದೇ ಪದೇ ಹೇಳಿಸೋಕಿದೆ, ಇನ್ನೇನು ಹೇಳಬೇಕಪ್ಪ.